ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಚಾನಲ್ನಲ್ಲಿ ಇವಾಗ ನಾನು ಕುರಿ ಕಾಯುವ ಕುರುಬರ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಹೇಗೆ ಕುರಿ ಸಾಕ್ತಾರೆ ಮತ್ತು ಅದರಿಂದ ಎಷ್ಟು ಲಾಭ ಎಲ್ಲ ಇದೆ ಅಂತ ತೋರಿಸ್ಲಿಕ್ಕೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಒಂದು ಬಡ ಕುಟುಂಬದ ಮನೆ. ಅವರು ತಮ್ಮ ವೃತ್ತಿಗಾಗಿ ಕುರಿ ಸಾಕಾಣಿಕೆನ ಬೆಳೆಸ್ಕೊಂಡ್ರು. ಮನೆಯಲ್ಲೇ ಶೆಡ್ ಟೈಪಲ್ಲ, ಮನೆಯಲ್ಲೇ ಕೊಟ್ಟಿಗೆ ಮಾಡಿಬಿಟ್ಟು 2 ಕುರಿಯಿಂದ ಇವತ್ತು 100 ಕುರಿಗಳಾಗಿದೆ. ಅವರು ಮನೆಯ ಓನರ್ ಇದ್ದಾರಲ್ಲ, ಅವರು ಯಜಮಾನರು ಕುರಿಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಮರಿಗಳನ್ನು ಕರ್ಕೊಂಡು ಹೋಗಲ್ಲ. ಯಾಕೆ ಅಂದರೆ ಮರಿಗಳು ತೀರಾ ಚಿಕ್ಕವಿರ್ತವೆ. ಅಲ್ಲಿ ಅವಕ್ಕೆ ನಾಯಿ ಹಿಡಿಬೋದು ಅಥವಾ ಏನಾದರೂ ನರಿ, ತೋಳಗಳು ಕಾಯ್ತಾ ಇರ್ತವೆ ಕಾಯಿಸುವಾಗ. ಆಮೇಲೆ ಮರಿಗಳು ಬಿಸಿಲಿಗೆ ಬಳಲು ಬಿಡ್ತವೆ. ಹಾಗಾಗಿ ಮನೆಗಳಲ್ಲೇ ಮರಿಗಳನ್ನು ಆಟ ಆಡಲಿಕ್ಕೆ ಬಿಟ್ಬಿಟ್ಟು ಅವರು ದೊಡ್ಡ ದೊಡ್ಡ ಕುರಿಗಳನ್ನು, ಅಂದರೆ ಅಮ್ಮಂದ್ರುಗಳನ್ನು, ಅಪ್ಪಂದ್ರುಗಳನ್ನು ಅವರು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಈ ಮರಿಗಳು ಅಮ್ಮ ಒಂದು ಏನು ಮೇಯಿಸ್ಲಿಕ್ಕೆ ಹೋಗಿದ್ದಾಳೆ, ಅಮ್ಮ ಬರೋವರೆಗೂ ಇವುಗಳು ಚಿನ್ನಾಟ ಆಡ್ತಾ ಕಾಲ ಕಳೀತಾ ಇರ್ತವೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿ. ಸಾಮಾನ್ಯವಾಗಿ ಕುರಿಗಳು 3 ತಿಂಗಳು 4 ತಿಂಗಳಿಗೆ ಒಮ್ಮೆ ಮರಿಗಳನ್ನು ಹಾಕ್ತವೆ. 2 ಮರಿಗಳನ್ನು ಹಾಕ್ತವೆ. ಕುರಿ ಸಾಮಾನ್ಯ ಒಂದೇ ಹಾಕೋದು, 2 ಹಾಕೋದು ಒಂದು ಸ್ವಲ್ಪ ಅಪರೂಪ. ಆದರೆ ಆಡುಗಳು ಮಾತ್ರ ಕಂಪಲ್ಸರಿ 2 3 ಕಂಪಲ್ಸರಿ ಇರುತ್ತೆ. ಅದಕ್ಕೆ ಅದು ಮಕ್ಕಳ ಒಂದು ಸಂಖ್ಯೆ ಜಾಸ್ತಿ ಆಡಿಗೆ ಕುರಿಗಿಂತ. ಇವಕ್ಕೆ ಬಹಳ ಬೇಡಿಕೆ ಇದೆ ಇತ್ತೀಚೆಗೆ. ಕುರಿಗಳಿಗೆ, ಆಡುಗಳಿಗೆ ಬೇಡಿಕೆ ಜಾಸ್ತಿ. ಯಾಕಂತಂದರೆ ಯಾವುದು ಕೋಳಿ ಅವೆಲ್ಲ ಕೆಮಿಕಲ್ ಹಾಕಿ ಬೆಳೆಸ್ತಾರೆ. ಆದರೆ ಕುರಿಗಳಿಗೆ ಇಲ್ಲ, ಹಸಿರು ಸೊಪ್ಪುಗಳನ್ನೇ ಮಾತ್ರ ತಿಂದು ಬೆಳೀತವೆ. ಹಾಗಾಗಿ ಇವುಗಳಿಗೆ ಬೇಡಿಕೆ ಜಾಸ್ತಿ. ಕುರಿಯ ಮಾಂಸದ ಬೇಡಿಕೆ ಜಾಸ್ತಿ, ರೇಟು ಸಹ ಜಾಸ್ತಿ. ಈ ಕುರಿಗಳ ಸಂತಾನ, ಒಂದು ಕುರಿ ಇದ್ದರೆ 1 ವರ್ಷದಲ್ಲಿ 7 ರಿಂದ 8 ಕುರಿಮರಿಗಳು ಆಗ್ತವೆ.
ಮರಿಗಳು ನೋಡಿ ಅಮ್ಮಂದರು ಸಂಜೆ ಬಂದ ತಕ್ಷಣವೇ ಅಮ್ಮನ ಹಾಲುಗಳನ್ನು ಕುಡಿದು ಸಂತೃಪ್ತಿಯಿಂದ ಖುಷಿಯಾಗಿ ಆಟಾಡ್ತಾ ಇದ್ದಾವೆ. ಎಷ್ಟು ಚಂದ ಅಲ್ವಾ ಈ ಮರಿಗಳ ಒಂದು ಆಟ, ಅವು ಕೂಗೋದು ಮುದ್ದು ಮುದ್ದು ಅನ್ನಿಸ್ತವೆ. ಇವು ದೊಡ್ಡಕ್ಕಾದ್ಮೇಲೆ ಇವುಗಳನ್ನು ಮಾರಾಟ ಮಾಡುವಾಗ ಬಹಳ ಬೇಜಾರಾಗುತ್ತೆ ಅಂತ ಹೇಳಿದ್ರು ಅವರು. ಆದರೂ ಫ್ರೆಂಡ್ಸ್, ಎಲ್ಲ ಒಂದು ನಾವು ತುಂಬ ಬಂಡವಾಳ ಹಾಕಿ ಲಾಭನೇ ಕಾಣದೆ ನಷ್ಟ ಹೊಂದಿ ತುಂಬ ಬೇಸರವಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಏನೇನೋ ಅನಾಹುತಗಳು ಮಾಡ್ಕೊಳ್ಳೋದ್ಕಿಂತ ಅತಿ ಕಡಿಮೆ ಖರ್ಚಿನಲ್ಲಿ ಈ ಒಂದು ಲಾಭದಾಯಕ ಒಂದು ಹುದ್ದೆ ಇದು. ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಪ್ರಾಣಿ ಮರಿಗಳನ್ನು ತಂದು, ಕುರಿ ಮರಿಗಳನ್ನು ಅವನ್ನ ಸ್ವಲ್ಪ ಕೇರಾಗಿ ನೋಡಿ ಬೆಳೆಸಿದ್ರೆ ಅವು ಸಾವಿರಾರು ರೂಪಾಯಿ ಲಾಭಗಳನ್ನು ತರ್ತಾವಂತೆ. ಅದೇ ಹೆಚ್ಚು ಅವು ಸಂತಾನ ಜಾಸ್ತಿ ಆದಷ್ಟು ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಒಂದು ಮರಿಗೆ ಏನಿಲ್ಲ ಅಂದರೆ ಈಗ ಒಂದು ಸಣ್ಣ ಮರಿಗೇ 5,000 6,000 7,000 ಇದೆ. ಅದು ದೊಡ್ಡದಾದಮೇಲೆ 20,000 1 ಲಕ್ಷ 1.5 ಲಕ್ಷದವರೆಗೂ ಕುರಿಗಳು ಬೆಳವಣಿಗೆ ಆಗುತ್ತಂತೆ. ಆಟ ಎಷ್ಟು ಚೆಂದ ನೋಡಿ, ಮುದ್ದು ಮರಿಗಳ ಆಟ. ನಿಮಗೆಲ್ಲ ಈ ವಿಡಿಯೋ ತೋರಿಸ್ಬೇಕು ಅಂದ್ಕೊಂಡು ನಾನು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ. ನನಗಂತೂ ಆ ಮರಿಗಳು ನೋಡಿದ್ರೆ ಬಹಳ ಇಷ್ಟ ಆಯಿತು. ಇದು ಒಂದು ನಾನು ವಿಡಿಯೋ ಮಾಡಿದ ಉದ್ದೇಶ ಇಷ್ಟ ಫ್ರೆಂಡ್ಸ್. ಎಷ್ಟೋ ಬಂಡವಾಳ ಹಾಕೋದ್ಕಿಂತ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಪಡೆಯುವಂತಹ ಈ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆಯನ್ನು ನಿರುದ್ಯೋಗಿಗಳು ಬೆಳೆಸ್ಕೊಂಡು ಈಗ ಎಲ್ಲಿ ನನಗೆ ಕೆಲಸ ಇಲ್ಲ, ನಾನು ಓದಿದ್ದೀನಿ ಅನ್ನೋದಕ್ಕಿಂತ ಈ ಥರದೊಂದು ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅಧಿಕ ಲಾಭನೂ ಪಡಿಬಹುದು, ನಿಮಗೊಂದು ಹುದ್ದೆನೂ ಆಗುತ್ತೆ ಅಲ್ವಾ. ಇದನ್ನು ಸಾಕ್ತಿರೋರು ಈಗ ನಾವು ತುಂಬ ಬಡತನದಲ್ಲಿದ್ವಿ, ಈಗ ತುಂಬ ಚೆನ್ನಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ, ಯಾವುದೇ ಖರ್ಚು ವೆಚ್ಚಕ್ಕೆ ನಮಗೆ ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ವಿಡಿಯೋ ಮಾಡಿದೆ. ನನ್ನ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿರುದ್ಯೋಗಿಗಳು ಖಂಡಿತ ಈ ಥರ ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.